ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಒಂದು ಒಳ್ಳೆ ರುಚಿಯಾದ ಒಂದು ಚಿಕನ್ ಗ್ರೇವಿ ಮತ್ತು ಇಡ್ಲಿ. ಇಷ್ಟೊಂದು ಇಡ್ಲಿ ಯಾಕೆ ಇಟ್ಕೊಂಡಿದ್ದೀನಿ ಅಂತನಾ, ಇದು 3 ಥರ ಇಡ್ಲಿ ಇದೆ ನಮ್ಮ ಮನೇಲಿ. 3 ಥರ ಇಡ್ಲಿ ಮಾಡಿದ್ದೀನಿ. ಯಾರಿಗೆಲ್ಲ ಯಾವ್ಯಾವ ಇಡ್ಲಿ ಇಷ್ಟ ಆಗುತ್ತೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇವಾಗ ಚಿಕನ್ ಗ್ರೇವಿ ಈ ಕಡೆ ಬಿಸಿಯಾದ ಒಂದು ಒಳ್ಳೆ ಚಿಕನ್ ಗ್ರೇವಿ. ಇವತ್ತು ಸಂಕಷ್ಟ ಚತುರ್ಥಿ, ಮಂಗಳವಾರ ಯಾರೆಲ್ಲ ತಿಂತೀರಾ ಗೊತ್ತಿಲ್ಲ, ಆದರೆ ನಾವು ತಿಂತೀವಿ. ನೋಡಿ, ಒಂದು ಒಳ್ಳೆ ಚಿಕನ್ ಗ್ರೇವಿ, ಚೆನ್ನಾಗಿ ತೆಂಗಿನಕಾಯಿ ಗಸಗಸ ಎಲ್ಲ ರುಬ್ಬಿ ಹಾಕಿ ಮಾಡಿದಂಥ ಚಿಕನ್ ಗ್ರೇವಿ. ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಇಡ್ಲಿಗೆ. ನೋಡಿ, ಇದು ಚಿಕನ್ ಗ್ರೇವಿ. ನಾನಿವತ್ತು ಬೆಳಗ್ಗೆನೇ ಚಿಕನ್ ತಂದು ನೀಟಾಗಿ ಮುದ್ದೆಗೂ ಆಗುತ್ತೆ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಇಡ್ಲಿಗೂ ಆಗುತ್ತೆ ಅಂತ ಒಂದು ಒಳ್ಳೆ ಚಿಕನ್ ಗ್ರೇವಿ ಮಾಡಿದ್ದೀನಿ. ನೋಡಿ, ಕಲರ್ಫುಲ್ಲಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ಇಲ್ಲಿ ಇವಾಗ ನಾನು ನಿಮಗೆ ಇವತ್ತು ನಮ್ಮ ಮನೇಲಿ 3 ಥರ ಇಡ್ಲಿ ಅಂದರೆ ನೋಡಿ, ಇದು ಮಾಮೂಲಿ ಇಡ್ಲಿ ಅಲ್ವಾ, ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿ, ಇದು ಮಾಮೂಲಿ ಇಡ್ಲಿ. ಓಕೆನಾ, ಚೆನ್ನಾಗಿ ನೋಡ್ಕೊಳ್ಳಿ. ಇದು ಬಂದು ಕಪ್ಪು ಇಡ್ಲಿ, ಇದು ಬಟ್ಲಲ್ಲಿ ಮಾಡ್ತಾರಲ್ಲ ಮಲ್ಲಿಗೆ ಇಡ್ಲಿ ಅಂತ, ಆ ಇಡ್ಲಿ. ಇದು ಬಂದು ಮಲ್ಲಿಗೆ ಇಡ್ಲಿ, ನೋಡಿದ್ರೆ ಗೊತ್ತಾಗುತ್ತೆ ಮಲ್ಲಿಗೆ ಇಡ್ಲಿ. ಅದಕ್ಕೆ ಸಪ್ರೇಟ್ ಬಟ್ಲಿರುತ್ತೆ, ಅದರಲ್ಲಿ ಮಾಡೋದು. ನೋಡಿ, ಇದು ಮಲ್ಲಿಗೆ ಇಡ್ಲಿ. ಸಾಫ್ಟ್ ಅಂದರೆ ಸಾಫ್ಟ್ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಪಾಂಜ್ ಥರ ಬಂದಿದೆ. ನೋಡಿದ್ರೇ ಚಿಕನ್ ಗ್ರೇವಿಯಲ್ಲಿ ಇವಾಗ ಎಷ್ಟು ಇಡ್ಲಿನೂ ತಿನ್ನಬೇಕು ಅನಿಸುತ್ತೆ ಅಲ್ವಾ. ನೋಡಿ, ಇದು ಮಲ್ಲಿಗೆ ಇಡ್ಲಿ. ಇದು ಬಂದು ಮಲ್ಲಿಗೆ ಇಡ್ಲಿ. 3 ಥರ. ಇದು ಬಂದು ತಟ್ಟೆ ಇಡ್ಲಿ. ನೋಡಿ, ತಟ್ಟೆಯಲ್ಲಿ ಮಾಡಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ತಟ್ಟೆ ಇಡ್ಲಿ. ನೋಡಿ, ತಟ್ಟೆ ಇಡ್ಲಿ ಅಂದರೆ ಗೊತ್ತಲ್ವಾ ನಿಮಗೆ, ತಟ್ಟೆಯಲ್ಲಿ ಪ್ಲೇಟಲ್ಲಿ ಮಾಡೋದು. ಇದು ಬಂದು ತಟ್ಟೆ ಇಡ್ಲಿ. ನೋಡಿ, ಈ ಥರ ಬೆಂಡು ಮಾಡ್ಬೋದು ಹಿಂಗೆ. ನೋಡಿ, ಹಿಂಗೆ ತಟ್ಟೆ ಇಡ್ಲಿ. ಇದು 3 ಥರ ಇಡ್ಲಿ ಮಾಡಿಬಿಟ್ಟಿದ್ದೀನಿ ಇವತ್ತು, ಆಯಿತಾ. ಒಂದು ತಟ್ಟೆ ಇಡ್ಲಿ, ಒಂದು ಮಲ್ಲಿಗೆ ಇಡ್ಲಿ, ಒಂದು ಮಾಮೂಲು ನಾವು ಎಲ್ಲ ಇಡ್ಲಿ ಪಾತ್ರೆಯಲ್ಲಿ ಮಾಡೋ ಥರ ಇಡ್ಲಿ. ಅದಕ್ಕೆ ಒಂದು ಒಳ್ಳೆ ಚಿಕನ್ ಗ್ರೇವಿ. ನಿಮಗೆ ಯಾವ ಇಡ್ಲಿ ಬೇಕು ಅಂತ ನನ್ನ ವೀಡಿಯೋ ಫುಲ್ಲು ಜಾಸ್ತಿ ವೀಡಿಯೋ ಅಲ್ಲ, ಒಂದು 3 ಮಿನಿಟ್ ಅಷ್ಟೇ ವೀಡಿಯೋ ಇದು. ಎಲ್ಲ ಫುಲ್ಲು ವೀಡಿಯೋ ನೋಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಒಬ್ರಿಗೊಬ್ರು ಒಂದೊಂದು ಇಡ್ಲಿ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ನಾನು 3 ಥರ ಇಡ್ಲಿ ಮಾಡಿದ್ದೀನಿ ಅಲ್ವಾ. ಚಿಕನ್ ಗ್ರೇವಿ ಮಾಡಿ 3 ಥರ ಇಡ್ಲಿ ಮಾಡಿದ್ದೀನಿ. ನೀವು ಇದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಗೆ ಇತ್ತು ಅಂತ. ನಾನು 3 ಥರ ಇಡ್ಲಿ ಮಾಡಿದ್ದೀನಿ, ಅದಕ್ಕೇನೆ ತೋರ್ಸೋಣ ಅಂತಲೇ ವೀಡಿಯೋ ಮಾಡಿದ್ದು. ಆಮೇಲೆ ಚಿಕನ್ ಗ್ರೇವಿ. ಯಾರೆಲ್ಲ ಹೊಸಬ್ರು ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬರೀ 3 ಮಿನಿಟ್ಸ್ ವೀಡಿಯೋ ಫ್ರೆಂಡ್ಸ್, ಎಲ್ಲ ನೋಡಿ, ಜಾಸ್ತಿ ಇಲ್ಲ, ಇದು ಲಾಂಗ್ ಇಲ್ಲ. ನೀವೆಲ್ಲ ಫುಲ್ ವೀಡಿಯೋ ನೋಡಿ.